ಯಾಕೆ ಬಂದು ಕುಂತಿದ್ಯಾ? ಅದು ಒಬ್ಬನೇ ಎಂತಕ್ಕೂ ಇಲ್ವಾ? ಒಂದು ಸ್ವಲ್ಪ ಬೇಜಾರಾಯ್ತಾ, ಅದಕ್ಕೆ ಇಲ್ಲಿ ಬಂದು ಕುಂತಿದ್ದೆ. ಅಂಥದ್ದೇನಾಯ್ತಾ ಮರಯ್ಯ? ನಿಮ್ಮ ಮನೇಲಿ ಏನಾದ್ರು ಬೈದ್ರನ? ಇಲ್ಲ, ನಮ್ಮ ಮನೇಲಿ ಯಾರು ಎಂತ ಹೇಳಿಲ್ಲ ನಂಗೆ. ಮತ್ತೆ ಮತ್ತೆ ಮುಖ ಎಂತ ಹಂಗ್ ಮಾಡ್ಕೊಂಡಿದ್ಯಾ? ಆ ಹೆಂಗಸ್ರು ಮೀನ್ ಕೊಚ್ಚು ಕೂತ್ಕೊಂಡ್ರಲ್ಲ, ಅವಾಗ ಬೆಕ್ಕು ಮೀನು ವಾಸನೆಗೆ ಮುಂದೆ ಎದುರುಗಡೆ ಬಂದು ಕೂತ್ಕೊಂಡಿರ್ತದೆ ನೋಡು, ಅದು ಇದೇ ಮಾಡೋದಿಲ್ಲಲ್ಲ, ಅವ್ರ ಮುಖ ನೋಡ್ತಿರ್ತದೆ ನಂಗೆ ಮೀನ್ ತಲೆ ಹಾಕ್ತಾ ಇಲ್ಲ ಅಂತ ಹೇಳ್ಕೊಂಡು. ಅದು ಮುಖ ನೋಡು ಸಣ್ಣಕ್ಕಾಗಿ ಸಪ್ಪೆ ಮಾಡ್ಕೊಂಡಿರೋದಿಲ್ವಾ? ಹಂಗ್ ಕಾಣಿಸ್ತಿದ್ಯಪ್ಪ ನೀನು. ನೀನೊಂದು ಮರಯ್ಯ, ನಂಗಾದ್ರೆ ನಿಂಗೆ. ಆಯ್ತು ಮರಯ್ಯ, ಅದು ಎಂತ ಆದದ್ದು ಅಂತ ಹೇಳು. ಆಕಾಶ ಏನಾದ್ರು ನಿನ್ ತಲೆ ಮೇಲೆ ಹೊರದು ಬಿತ್ತ ಎಂತದು? ಎಂತ ಆಯ್ತು ಅಂತ ಹೇಳಿ ಒಳ್ಳೆ ಮಾತಲ್ಲಿ ಹೇಳ. ಮತ್ತೆ ಅಂತ ಇಲ್ಲ, ನಾನು ದಿನ ಬಿಗ್ ಬಾಸ್ ನೋಡುತ್ತಲ್ಲ, ನಿಂಗೆ ಗೊತ್ತಲ್ಲ? ಗೊತ್ತು. ಅದಕ್ಕೆಂತದು? ನಂಗೆ ಧರ್ಮಣ್ಣ ಅಂದ್ರೆ ಸಿಕ್ಕಾಪಟ್ಟಿ ಇಷ್ಟ ಅಂತ ನಿಂಗೂ ಗೊತ್ತಲ್ಲ. ಧರ್ಮಣ್ಣಗೆ ಮೊನ್ನೆ ನಾಲಾಯಕ್ ಬೀಳ್ದು ಕೊಟ್ಟಿರು ಮರಯ್ಯ. ಈ ಮನೆಯವರೆಲ್ಲ ಸೇರ್ಕೊಂಡು ಹೇಳಿ ಗೀಡಿ ಅಂತೆಲ್ಲ ಹೇಳಿದ್ರು. ನಂಗೆ ಸಿಕ್ಕಾಪಟ್ಟಿ ಬೇಜಾರಾಗಿ ಹೋಗದೆ ಮರಯ್ಯ. ಊರ್ ಚಿಂತೆ ಮಾಡಿ ಮುಲ್ಲ ಸೊರಗಿದ್ನಂತೆ. ಹಂಗಾಯ್ತಲ್ಲ ನಿನ್ ಕತೆ. ಅಲ್ಲ, ಆ ಟಿವಿಲಿ ಆಡೋ ಆಟಕ್ಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಕೂತಿದ್ಯೇನ? ನಿಂಗೆಂತ ಗೊತ್ತು? ನೀ ಏನೋ ಹೇಳ್ಬಿಡ್ತೆ. ಯಾರು ನಮ್ಗೆ ಇಷ್ಟ ಆಗಿದ್ರೆ ಅವ್ರಿಗೆ ಎಂತದಾರು ಹೇಳಿದ್ರೆ ನಮ್ಗೆ ಎಷ್ಟು ಬೇಜಾರಾಗ್ತದೆ ಗೊತ್ತದ್ಯಾ? ನಿಂಗೆ ಗೊತ್ತಿಲ್ಲ, ಧರ್ಮಣ್ಣವನೆಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಒಳ್ಳೆಯವನ. ಎಲ್ಲರ್ಕಿಂತ ಒಳ್ಳೆಯವ ಅಂತ ಹೇಳಿ ನಂಗೂ ಗೊತ್ತಾ. ನಾನು ನೋಡಿ ನಾವು 4 ಸಲ ಬಿಗ್ ಬಾಸ್. ಅವ್ನು ಒಳ್ಳೆಯವನಯ್ಯ. ಆ ಥರ ಮೋಸ ಎಲ್ಲ ಮಾಡಿ ಆಟ ಆಡೋದಿಲ್ಲವ ಉಳ್ದವ್ರ ನಮ್ನಿ. ಆದ್ರೆ ಅದು ಆಟ ಅಲ್ಲನ, ಆಟದ ತರ ತಗೋಬೇಕು. ನೀ ಹೇಳೋದು ಸರಿನಯ್ಯ, ನಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಒಬ್ಬ ಒಳ್ಳೆ ಮನುಷ್ಯನ ಬಗ್ಗೆ ಇಂಥ ಎಲ್ಲ ಶಬ್ದ ಬಳಸೋದು ಎಷ್ಟು ಸರಿ? ಹೊರಬದಿ ಜನರ ಕಣ್ಣಿಗೆ ಹೆಂಗ್ ಕಾಣುತ್ತಾ? ಅವು ಏನು ಎತ್ತ ಅಂತೇಳಿ ಹೊರಬದಿಗಿದ್ದವ್ರಿಗೆ ಹೆಂಗ್ ಗೊತ್ತಾಗ್ತದೆ ಹೇಳು? ಒಳಬದಿಗಿದ್ದವರು ತಮಗ್ ಕಣ್ಣಂಗ್ ಹೇಳಿರ್ತರು, ಆಟಕ್ಕೋಸ್ಕರ ಹೇಳಿರ್ತರು ಅಂತಾನೆ ಅನ್ಕೊಳ್ವ. ಪಾಪ ಹೊರಬದಿಗೆ ಅವನ ಬಗ್ಗೆ ಜನರಿಗಿರೋ ಅಭಿಪ್ರಾಯ ಬದಲಾಗುದಿಲ್ವ? ಅವಾಗ ಅವ್ ಈ ತರ ಅಂತ ಜನ ಅನ್ಕೊಂಡ್ಬಿಟ್ರೆ ಅವನ ವ್ಯಕ್ತಿತ್ವ ಹಾಳಾಗುದಿಲ್ಲನ? ನೀ ಹೇಳೋದು ಒಂದ್ ರೀತಿ ಸರಿನಯ್ಯ. ಆದ್ರೆ ನಮ್ ಜನ ಅಷ್ಟೇನ್ ದಡ್ರಲ್ಲ. ಅವ್ರಿಗೂ ಗೊತ್ತಾಗ್ತದ್ಯಾ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತೇಳಿ. ನೀ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ. ಇನ್ನೊಂದು ಎಂತ ಗೊತ್ತಾ? ಈಗಿನ ಕಾಲದಲ್ಲಿ ಒಳ್ಳೆಯವ್ರ ಕಾಲಿಲ್ವಾ? ಒಳ್ಳೆಯವರ ಕಾಲಲ್ಲ ಇದು. ನೋಡಿ ಹೋಗುವ, ಎಷ್ಟು ಮಾತಾಡಿದ್ರು ಅಷ್ಟೇ.